ನಮಸ್ಕಾರ, ನಿಮ್ಮೆಲ್ಲರಿಗೂ ಡೇ ಟ್ರೇಡರ್ ಶರಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶರಣ್. ಇವತ್ತು 27 ಡಿಸೆಂಬರ್ 2024 ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಮಾಡೋಣ ಬನ್ನಿ. ಇವತ್ತು ಮಾರ್ಕೆಟು ಅಪ್ ಆಯಿತಾ ಅಥವಾ ಡೌನ್ ಆಯಿತಾ, ಮಾರ್ಕೆಟಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮದೊಂದು ರಿಕ್ವೆಸ್ಟು, ನೀವೇನಾದರೂ ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ನಿಫ್ಟಿ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿದ್ದೀನಿ. ಇವತ್ತು ನಿನ್ನೆ ಥರನೇ ಮಾರ್ಕೆಟು 50 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗಿದೆ. ಅರೌಂಡ್ 23,800 ಈ ಲೆವೆಲಲ್ಲಿ ಮಾರ್ಕೆಟು ನಿಫ್ಟಿ ಓಪನ್ ಆಗಿದೆ. ಇಲ್ಲಿ ನೋಡಿ, ಮಾರ್ಕೆಟ್ ಓಪನ್ ಆಗಿ ಮೇಲುಗಡೆನೇ ಹೋಗಿ ಮತ್ತೆ ಇಲ್ಲಿ ಪ್ರೈಸ್ ಆ್ಯಕ್ಷನ್ ಆಗಿದೆ. ಅದು ಯಾವ ಲೆವೆಲ್ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಪ್ರೈಸ್ ಆ್ಯಕ್ಷನ್ ಆಗಿದೆಯಲ್ಲ, ಇಲ್ಲಿ ನೋಡಿ ಮಾರ್ಕೆಟು ಇದೇ ಲೆವೆಲಲ್ಲಿ ಇಲ್ಲೊಂದು ಪ್ರೈಸ್ ಆ್ಯಕ್ಷನ್ ಆಗಿದೆ. ಸೊ ನಾವು ಇಲ್ಲಿ ಎರಡನೇ ಕ್ಯಾಂಡಲ್ ಅಥವಾ ಫಸ್ಟ್ನೇ ಕ್ಯಾಂಡಲಲ್ಲಿ ಟ್ರೇಡ್ ತೊಗೊಳಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂತಂದರೆ ನಮಗೆ ಇಲ್ಲಿ ಎಂಟ್ರಿ ಇದೆಯಾ ಇಲ್ಲ ಅಂತ ಫಸ್ಟ್ ನೋಡ್ಕೊಬೇಕು. ಯಾಕಂತಂದರೆ ಮಾರ್ಕೆಟು ಇಲ್ಲಿ ಎಲ್ಲಾದರೂ ಓಪನ್ ಆಗಿದ್ದರೆ ನಮಗೆ ಈ ಟಾರ್ಗೆಟ್ಗೆ ಟ್ರೇಡ್ ಮಾಡೋಕ್ಕೆ ಈಸಿ ಆಗ್ತಿತ್ತು. ಯಾಕಂದರೆ ಇಲ್ಲಿ ನಾವು ಫಸ್ಟ್ ಓಪನ್ ಕ್ಯಾಂಡಲ್ ಬಿಟ್ಟು ಸೆಕೆಂಡ್ ಕ್ಯಾಂಡಲ್ಗೆ ನಾವು ಟ್ರೇಡ್ ಎಂಟ್ರಿ ಮಾಡ್ತೀವಲ್ಲ, ಸೊ ಇಲ್ಲಿಂದ ಇಲ್ಲಿಗೆ ಟ್ರೇಡ್ ಮಾಡೋದಕ್ಕೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಇದು ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಇರೋದಕ್ಕೋಸ್ಕರ ಸ್ವಲ್ಪ ಥಿಂಕ್ ಮಾಡಿ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ಇವಾಗ ನಮಗೆ ಇಲ್ಲಿ ಎಂಟ್ರಿ ಆಗೋಕ್ಕೆ ಆಪ್ಷನ್ ಇದೆಯಾ, ಆಪರ್ಚುನಿಟಿ ಇದೆಯಾ ಅಂತ ನೋಡೋದಕ್ಕೆ ಇಚ್ಚುಮುಖು ಇಂಡಿಕೇಟರ್ ಹಾಕೋಣ. ಇಲ್ಲಿ ನೋಡಿ, TS ಮತ್ತು KS ಲೈನು ಸಪೋರ್ಟಾಗಿ ಹೋಗಿದೆ. ಆದರೆ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆಯಲ್ಲ, ಮಾರ್ಕೆಟ್ ಇಲ್ಲಿ ಓಪನ್ ಆಗಿದ ತಕ್ಷಣ ನಮಗೆ ಎಂಟ್ರಿ ತೊಗೊಳಕ್ಕೆ ನಮಗೆ ಇಲ್ಲಿ ಮೇಲುಗಡೆ ಒಂದು ಪ್ರೈಸ್ ಆ್ಯಕ್ಷನ್ ಲೆವೆಲ್ ಇದೆ. ಅದಕ್ಕೋಸ್ಕರ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ನೋಡಿ, ಅರೌಂಡ್ 9:40ಕ್ಕೆ ಈ ಕ್ಯಾಂಡಲ್ ಈ ಲೆವೆಲ್ ಇದೆಯಲ್ಲ 23,860 ಈ ಲೆವೆಲ್ ಬೀಟ್ ಆದ ತಕ್ಷಣ ನಮಗೆ ಒಂದು ಇಲ್ಲಿ ಚಿಕ್ಕದಾಗಿ ಒಂದು ಟ್ರೇಡ್ ಮಾಡೋಕ್ಕೆ ಇಲ್ಲಿ ಇಷ್ಟು ಟ್ರೇಡ್ ಮಾಡೋದಕ್ಕೆ ನಮಗೆ ಆಪರ್ಚುನಿಟಿ ಸಿಕ್ಕಿದೆ. ಆ್ಯಸ್ ಪರ್ ಇಂಡಿಕೇಟರ್ ಮತ್ತು ಪ್ರೈಸ್ ಆ್ಯಕ್ಷನ್ ಲೆವೆಲ್ ನೋಡ್ಕೊಂಡ್ರೆ ಇಷ್ಟು ನಮಗೆ ಆಪ್ಷನ್ ಬೈ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ಕಿದೆ ಇವತ್ತು. ಓಕೆ, ನಾನು ಇವಾಗ ಇಚ್ಚುಮುಖಿ ಇಂಡಿಕೇಟರ್ ತೆಗಿತಿದ್ದೀನಿ. ಓಕೆ, ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಇದನ್ನು ಈ ರೆಸಿಸ್ಟೆನ್ಸ್ ಲೆವೆಲ್ನ ಬೀಟ್ ಮಾಡಿ ಮಾರ್ಕೆಟ್ ಮೇಲೆ ಹೋಯಿತು. ನಮಗೆ ಈಗ ನಾವಿಲ್ಲಿ ಟಾರ್ಗೆಟ್ ಕಂಡುಹಿಡಿಯೋದು ಯಾವ ಥರ ಅಂತ ನೋಡೋಣ. ಅದಕ್ಕೆ ನಾವೇನು ಮಾಡಬೇಕು, ಪ್ರೀವಿಯಸ್ ಲೆವೆಲ್ ಯಾವುದಾದ್ರೂ ಪ್ರೈಸ್ ಆ್ಯಕ್ಷನ್ ಲೆವೆಲ್ ಇದೆಯಾ ಅಂತ ನೋಡ್ಕೊಬೇಕು. ಮತ್ತು ಇನ್ನೂ ಒಂದು ನಮ್ಮ ಫಿಬೊನಾಚಿ ರಿಟ್ರೇಸ್ಮೆಂಟ್ ಟೂಲ್ನ ಹಾಕ್ಕೊಬೇಕು. ಇವಾಗ ಇಲ್ಲಿ ನೋಡಿ, ಇಲ್ಲಿ ಪ್ರೀವಿಯಸ್ ಇಲ್ಲೊಂದು ಪ್ರೈಸ್ ಆ್ಯಕ್ಷನ್ ಲೆವೆಲ್ ಇದೆ. ಓಕೆನಾ, ಮಾರ್ಕೆಟ್ ಇಲ್ಲಿ ಬಂದುಬಿಟ್ಟು ಇಲ್ಲಿಂದ ರಿವರ್ಸ್ ಆಗಿದೆ. ಸೊ ನೋಡೋಣ ಅದು ಫಿಬೊನಾಚಿಯಲ್ಲಿ ಯಾವ ಲೆವೆಲ್ ಅಂತ. ಇವಾಗ ನಾವು ಏನು ಮಾಡಬೇಕಂತಂದರೆ ಈ ಟಾಪಿಂದ
ಈ ಬಾಟಮ್ಗೆ ಫಿಬೊನಾಚಿ ಲೆವೆಲ್ ಹಾಕೊಂಡ ತಕ್ಷಣ ಇಲ್ಲಿ ನೋಡಿ ನಿಮಗೆ ಇಲ್ಲಿ 0.786ನ ಇದು ಬ್ರೇಕ್ ಆಗಿದೆ. ಸೊ ಬ್ರೇಕ್ ಆದಾಗ ನಮಗೆ ಇನ್ನೂ ಕನ್ಫರ್ಮೇಷನ್ನು ಮಾರ್ಕೆಟ್ ಇನ್ನೂ ಮೇಲೆ ಹೋಗುತ್ತಂತ. ಅದಕ್ಕೋಸ್ಕರ ನಾವು ನೆಕ್ಸ್ಟು ಏನು ಮಾಡಬೇಕಂತಂದರೆ ಈ ಫಿಬೊನಾಚಿ ಲೆವೆಲ್ನ ಇನ್ನೂ ಒಂದು ಸ್ವಿಂಗ್ ಐಗೆ ಜಾಯಿನ್ ಮಾಡಬೇಕು. ಇಲ್ಲಿ ನೋಡಿ ಇವೆರಡು ಬ್ಲೂ ಕಲರ್ ಲೈನ್ ನಿಮಗೆ ನೆನಪಿದೆಯಲ್ಲ, ಇದು ಇನ್ಸೈಡ್ ಬಾರ್ ಆಗಿದೆ. ಇನ್ನು ಮಾರ್ಕೆಟು ಇದನ್ನು ಈ ಲೆವೆಲ್ನ ಬೀಟ್ ಮಾಡಿಲ್ಲ. ಇದು ಮೈಂಡಲ್ಲಿ ಇಟ್ಕೊಡಿ, ಓಕೆನಾ. ಆ ಲೆವೆಲ್ಗೆ ನಾನು ಫಿಬೊನಾಚಿ ಹಾಕ್ಕೊಂಡ್ರೆ ಇಲ್ಲಿ ನೋಡಿ ಮಾರ್ಕೆಟು ಎಕ್ಸಾಕ್ಟಾಗಿ ಎಲ್ಲಿಗೆ ಬಂದಿದೆ, ಇಲ್ಲಿ ನೋಡಿ 0.786ಗೆ ಇಲ್ಲಿ ಟಚ್ ಆಗಿ ಕೆಳಗಡೆ ಬಂದಿದೆ. ಸೊ ಈ ಥರ ನೀವು ಟಾರ್ಗೆಟ್ನ ಮುಂಚೆನೇ ಅನಲೈಸ್ ಮಾಡ್ಕೊಬೇಕು, ಓಕೆನಾ. ನೆಕ್ಸ್ಟು ಇಲ್ಲಿ ನಿಮ್ಮ ಟಾರ್ಗೆಟ್ ಬಂತು, ಈ ಟ್ರೇಡ್ದು ಪ್ರಾಫಿಟ್ ತೊಗೊಂಡ್ರಿ. ನೆಕ್ಸ್ಟ್ ಏನು ಮಾಡೋದು, ಇಲ್ಲಿಂದ ಇದನ್ನು ಯಾವ ಥರ ಟ್ರೇಡ್ ಮಾಡಬೇಕಂತಂದರೆ ನೋಡೋಣ. ಇಲ್ಲೇನು ಮಾಡಬೇಕು, ನಿಮಗೆ ಗೊತ್ತಾಯಿತು ಇಲ್ಲಿ ಪ್ರೈಸ್ ಆ್ಯಕ್ಷನ್ ಆಗ್ತಾಯಿದೆ, ಮಾರ್ಕೆಟ್ ಮೇಲೆ ಹೋಗ್ತಾ ಇಲ್ಲ ಅಂತ ಗೊತ್ತಾದ ತಕ್ಷಣ ನೀವು ನೆಕ್ಸ್ಟ್ ಏನು ಮಾಡಬೇಕು, ಸೇಮ್ ಫಿಬೊನಾಚಿ ರಿಟ್ರೇಸ್ಮೆಂಟ್ ಟೂಲ್ನ ತೊಗೊಬೇಕು. ಈ ಬಾಟಮಿಂದ ಈ ಐಗೆ ಫಿಬೊನಾಚಿ ರಿಟ್ರೇಸ್ಮೆಂಟ್ ಟೂಲ್ ಹಾಕ್ಕೊಬೇಕು. ನೋಡಿ ಮಾರ್ಕೆಟ್ ಎಲ್ಲಿಗೆ ಬಂದಿದೆ, ಮಾರ್ಕೆಟು ನಮಗೆ 0.618 ಈ ಲೆವೆಲಲ್ಲಿ ಮಾರ್ಕೆಟ್ ಬಂದುಬಿಟ್ಟು ರಿವರ್ಸ್ ಆಗಿದೆ. ಸೊ ಇವಾಗ ಈ ಮೂವ್ ಟ್ರೇಡ್ ಮಾಡೋದಕ್ಕೆ ಇಚ್ಚಿಮುಖಿ ಇಂಡಿಕೇಟರ್ ಹಾಕ್ಕೊಂಡು ಏನಾದರೂ ಕನ್ಫರ್ಮೇಷನ್ ಇದೆಯಾ ಅಂತ ನೋಡೋಣ. ಓಕೆ, ನಮಗಿಲ್ಲಿ ಕನ್ಫರ್ಮೇಷನ್ ಸಿಕ್ಕಿದೆ. ಇಲ್ಲಿ ನೋಡಿ TS ಒಳಗಡೆ ರೆಡ್ ಕಲರ್ ಕ್ಯಾಂಡಲು ಕೆಳಗಡೆಗೆ ಕ್ಲೋಸ್ ಆಗಿದೆ, ಮತ್ತು ಮಾರ್ಕೆಟು ಡೌನ್ ಬಂದಿದೆ. ಇಲ್ಲಿ ನೋಡಿ TS ಕೇಸ್ ಕ್ರಾಸ್ ಆದ ತಕ್ಷಣ ನೀವು ಇಲ್ಲಿ ಇನ್ನೂ ಲಾಟ್ನ ಆ್ಯಡ್ ಮಾಡ್ಕೊಬೋದು. ಮತ್ತು ನಮ್ಮ ಟಾರ್ಗೆಟು ನೋಡಿ, ನಮ್ಮ ಟಾರ್ಗೆಟ್ ಬಂದುಬಿಟ್ಟು ಈ ಗ್ರೀನ್ ಕಲರ್ ಕ್ಯಾಂಡಲ್ ಆಗಿದೆಯಲ್ಲ, ಇಲ್ಲಿ TS ಮೇಲೆಗಡೆ ಗ್ರೀನ್ ಕಲರ್ ಕ್ಯಾಂಡಲ್ಲು ಕ್ಲೋಸ್ ಆಗಿದೆ. ಆವಾಗ ನಾವು ಈ ಟ್ರೇಡ್ನ ಎಕ್ಸಿಟ್ ಮಾಡ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ನಾನು ಇವಾಗ 1 ಅವರ್ ಟೈಮ್ ಫ್ರೇಮಲ್ಲಿ ಹೋಗ್ತೀನಿ. ಮಾರ್ಕೆಟು ಈ ಲೆವೆಲಲ್ಲೇ ಇನ್ನೂ ಟ್ರೇಡ್ ಆಗ್ತಾಯಿದೆ. ನಮಗೆ ಈ ಗ್ರೀನ್ ಕಲರ್ ಟ್ರೆಂಡ್ ಲೈನ್ನ ಬ್ರೇಕ್ ಮಾಡ್ತಾ ಇಲ್ಲ. ಮೇಲೆಗಡೆ ಇದು ಈ ಇನ್ಸೈಡ್ ಬಾರ್ ಲೆವೆಲ್ನ ಬ್ರೇಕ್ ಮಾಡ್ತಾ ಇಲ್ಲ. ಸೊ ಮಾರ್ಕೆಟ್ ಇನ್ನೂ ಸೈಡ್ ವೇಸಲ್ಲೇ ಇದೆ. ಮಾರ್ಕೆಟು ಈ ಲೆವೆಲ್ನ ಬೀಟ್ ಮಾಡಿದ ತಕ್ಷಣ ನಮಗೆ ಒಂದು ಒಳ್ಳೆ ಟ್ರೇಡ್ ಮಾಡೋಕ್ಕೆ ಆಪರ್ಚುನಿಟಿ ಸಿಗ್ಬೋದು. ನೋಡಿ ಮಾರ್ಕೆಟ್
ಎಷ್ಟು ಬ್ಯೂಟಿಫುಲ್ಲಾಗಿ ಈ ಟ್ರೆಂಡ್ ಲೈನ್ ಹತ್ರನೇ ಪ್ರೈಸ್ ಆ್ಯಕ್ಷನ್ ಮಾಡ್ತಾ ಇದೆ. ಇನ್ನು ನಮಗೆ ಈ ಲೆವೆಲ್ಲು ಇದ್ರ ಒಳಗಡೆನೇ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ. ನಮಗಿನ್ನೂ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಅಂತ ಕನ್ಫರ್ಮೇಷನ್ ಗೊತ್ತಿಲ್ಲ. ಮಾರ್ಕೆಟ್ ಇನ್ನೂ ಫುಲ್ ಕನ್ಫ್ಯೂಸಲ್ಲೇ, ಈ ಲೆವೆಲಲ್ಲೇ ಮಾರ್ಕೆಟು ಇನ್ನೂ ಟ್ರೇಡ್ ಆಗ್ತಾಯಿದೆ, ಮೂವ್ ಆಗ್ತಾಯಿದೆ. ನಮಗೆ ಒನ್ಸು ಈ ಟ್ರೆಂಡ್ ಲೈನ್ ಏನಾದರೂ ಬ್ರೇಕ್ ಆಗಬೇಕು, ಇಲ್ಲ ಈ ಲೆವೆಲ್ ಏನಾದ್ರು ಬ್ರೇಕ್ ಆದರೆ ಮಾರ್ಕೆಟ್ ಅಪ್ ಹೋಗುತ್ತಾ ಅಥವಾ ಡೌನ್ ಹೋಗುತ್ತಾ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ. ಓಕೆ, ವೆಯ್ಟ್ ಮಾಡಿ ನೋಡೋಣ. ಮಾರ್ಕೆಟ್ ಈಸ್ ದ ಮಾಸ್ಟರ್. ಓಕೆ ಫ್ರೆಂಡ್ಸ್, ನಾನಿವಾಗ ಬ್ಯಾಂಕ್ ನಿಫ್ಟಿ 5 ಮಿನಿಟ್ ಟೈಮ್ ಫ್ರೇಮ್ ಚಾರ್ಟಲ್ಲಿದ್ದೀನಿ. ಇವತ್ತು ಕೂಡ ಬ್ಯಾಂಕ್ ನಿಫ್ಟಿ ಒಂದು 80 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿ ನೋಡಿ ಬಿಗ್ ಗ್ರೀನ್ ಕಲರ್ ಕ್ಯಾಂಡಲ್ ಮಾಡಿತ್ತು. ಅದಾದಮೇಲೆ ಇಲ್ಲಿ ನೋಡಿ ಮಾರ್ಕೆಟು ಸ್ಲೋ ಆಯಿತು. ಇಲ್ಲಿ ನೋಡಿ ಮೇಲಿಂದ ಒಂದು ಡೋಜಿ ಕಲರ್ ಆಯಿತು, ಡೋಜಿ ಕ್ಯಾಂಡಲ್ ಆಯಿತು. ಸೊ ಮಾರ್ಕೆಟು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದು ಮತ್ತೆ ಇಲ್ಲಿಂದ ಮೇಲೆಗಡೆ ಹೋಗಿದೆ. ನಮಗೆ ಟ್ರೇಡ್ ಮಾಡಬೇಕಾಗಿರೋದು ನಾವು ಈ ಡೇ ಹೈ, ಫಸ್ಟ್ ಡೇ ಹೈ ಕ್ಲೋಸ್ ಆದ ತಕ್ಷಣ ಈ ಕ್ಯಾಂಡಲಲ್ಲಿ ನಾವು ಟ್ರೇಡ್ನ ಎಂಟ್ರಿ ಮಾಡಬೇಕು. ಓಕೆ, ಇಚ್ಚುಮುಖಿ ಇಂಡಿಕೇಟರ್ ಹಾಕೋಣ, ನಮಗೇನಾದರೂ ಕನ್ಫರ್ಮೇಷನ್ ಸಿಗುತ್ತೇನೋ ಅಂತ ನೋಡಿ. ಮಾರ್ಕೆಟು ಬ್ಯೂಟಿಫುಲ್ಲಾಗಿ ಎಸ್ ಮತ್ತು ಕೆ ಎಸ್ ಲೈನ್ನ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲೆ ಹೋಗಿದೆ. ಮತ್ತು ಈ ಲೆವೆಲ್ ಬ್ರೇಕ್ ಆದ ತಕ್ಷಣ ಮಾರ್ಕೆಟು ಈ ಒಂದು ಚಿಕ್ಕ ಮೂವ್ಗೆ ಟ್ರೇಡ್ ಮಾಡೋಕ್ಕೆ ಆಪರ್ಚುನಿಟಿ ಇವತ್ತು ಕೊಟ್ಟಿದೆ ಮಾರ್ಕೆಟು ಈ ಅಪ್ ಟ್ರೆಂಡಲ್ಲಿ. ಓಕೆ, ನೋಡೋಣ. ಸೇಮ್ ಮತ್ತೆ ನಾವು ಏನು ಮಾಡಬೇಕಂತಂದರೆ ಇವಾಗ ಮಾರ್ಕೆಟು ಇಲ್ಲಿಂದ ರಿವರ್ಸ್ ಆಯಿತು. ಯಾಕೆ? ಎಲ್ಲಿ ಏನಾದರೂ ಪ್ರೈಜೆಕ್ಷನ್ ಲೆವೆಲ್ ಇದೆಯಾ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಇದೆಯಾ ಅಂತ ಕಂಡುಹಿಡಿಯೋಕ್ಕೆ ನಾವೇನು ಮಾಡಬೇಕು, ಪ್ರೀವಿಯಸ್ ಲೆವೆಲ್ನ ನೋಡ್ಕೊಬೇಕು. ಇಲ್ಲಾಂದರೆ ನಮ್ಮ ಫಿಬೊನಾಚಿ ರಿಟ್ರೇಸ್ಮೆಂಟ್ ಟೂಲ್ ಹಾಕ್ಕೊಂಡು ಮೆಜರ್ ಮಾಡ್ಕೊಬೇಕು. ಮಾರ್ಕೆಟ್ ನಿಮಗೆ ಗೊತ್ತಾಯಿತು ಇಲ್ಲಿ ಗ್ಯಾಪ್ ಅಪ್ ಆಗಿ ಈ ಥರ ಮೇಲೆ ಹೋಗ್ತಾ ಇದೆ ಅಂದರೆ ನಮಗೆ ಇಲ್ಲಿಂದ ಈ ಐಯಿಂದ ಈ ಲೋಗೆ ಫಿಬೊನಾಚಿ ರಿಟ್ರೇಸ್ಮೆಂಟ್ ಟೂಲ್ ಹಾಕ್ಕೊಂಡ್ರೆ ನಿಮಗೆ ಇಲ್ಲಿ ನೋಡಿ ಮಾರ್ಕೆಟು 0.786ನ ಬೀಟ್ ಮಾಡ್ತು. ಬೀಟ್ ಮಾಡಿ ಮತ್ತೆ ಮಾರ್ಕೆಟ್ ಮೇಲೆ ಹೋಗಲಿಲ್ಲ. ಅದು ನೆಕ್ಸ್ಟ್ ಕ್ಯಾಂಡಲೇ ರೆಡ್ ಕ್ಯಾಂಡಲ್ ಆಗಿಬಿಟ್ಟು ಮಾರ್ಕೆಟ್ ರಿವರ್ಸ್ ಬಂತು. ಮಾರ್ಕೆಟು ನಿಮಗೆ ಇಲ್ಲಿಂದ ರಿವರ್ಸ್ ಬಂತು. ಓಕೆ, ನಮಗೆ ಈ ಮೂವ್ನ ಟ್ರೇಡ್ ಮಾಡೋದಕ್ಕೆ ಇಚ್ಚುಮುಖಿ ಇಂಡಿಕೇಟರಲ್ಲಿ ಏನಾದರೂ ಆಪರ್ಚುನಿಟಿ ಕೊಟ್ಟಿದೆಯಾ ಇಂಡಿಕೇಟರ್ ಅಂತ ನೋಡೋಣ. ಓಕೆ, ಇಲ್ಲಿ ನಮಗೆ ಒಂದು ಗ್ರೀನ್ ಕಲರ್ ಕ್ಯಾಂಡಲಲ್ಲಿ ಎಂಟರ್ ಆಗಿದೆ. ಇಲ್ಲಿ ನೋಡಿ ಈ ರೆಡ್ ಕಲರ್ ಕ್ಯಾಂಡಲ್ ಟಿ ಎಸ್ ಲೈನ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದಿದೆ. ಮತ್ತೆ ಬ್ರೇಕ್ ಮಾಡಿ ಬಂದುಬಿಟ್ಟು ಇಲ್ಲಿ ನೋಡಿ ಮತ್ತೆ ರಿವರ್ಸ್ ಆಗಿದೆ. ಮತ್ತು ಇಲ್ಲಿ ಟಿ ಎಸ್ ಕೆ ಎಸ್ ಕ್ರಾಸ್ ಆಗಿ ಇಲ್ಲಿಂದ ನೋಡಿ ಮಾರ್ಕೆಟು ಫುಲ್ಲು ಕೆಳಗಡೆ ಬಂದಿದೆ. ಓಕೆನಾ? ಇಲ್ಲಿ ಯಾವ ಥರ ಟ್ರೇಡ್ ಮಾಡೋದು ಅಂತಂದರೆ ನೋಡಿ, ಆಪ್ಷನ್ಸ್ ಎಲ್ಲರೂ ಮಾಡೋಕ್ಕೆ ಆಪ್ಷನ್ ಜಾಸ್ತಿ ಇರುತ್ತೆ. ಯಾಕಂತಂದರೆ ಇಲ್ಲಿ ನೋಡಿ ಅವರಿಗೆ ಕನ್ಫರ್ಮ್ ಆಯಿತು ಈ ಟಿ ಎಸ್ ಲೈನಲ್ಲಿ ರೆಡ್ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಅವರು ಇದನ್ನು ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ಟು ಇಲ್ಲಿ ಅವರು ಎಂಟ್ರಿ ಮಾಡ್ತವ್ರೆ. ಅವ್ರ ಎಕ್ಸಿಟ್ ಬಂದುಬಿಟ್ಟು ಟಿ ಎಸ್ ಲೈನ್ ಮೇಲ್ಗಡೆ ಗ್ರೀನ್ ಕಲರ್ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಈ ಲೆವೆಲಲ್ಲಿ ಅವರು ಎಕ್ಸಿಟ್ ಮಾಡ್ತಾರೆ. ಸೊ ಆಪ್ಷನ್ ಬೈಯರ್ಗೆ ಏನು ಪ್ರಾಬ್ಲಮ್ ಅಂತಂದರೆ
ನೋಡಿ ನಮಗೆ ಡಬಲ್ ಕನ್ಫರ್ಮೇಷನ್ ಬೇಕು ಆಪ್ಷನ್ ಬೈಯರಿಗೆ, ಆವಾಗ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ TS ಲೈನ್ KS ಲೈನ್ ಕ್ರಾಸ್ ಆಗಿ ಈ ಕ್ಯಾಂಡಲಲ್ಲಿ ನಾವು ಟ್ರೇಡ್ನ ಎಂಟ್ರಿ ಮಾಡಿದ್ರೆ ಈ ಒಂದು ಚಿಕ್ಕ ಮೂವ್ನ ನಾವು ಪ್ರಾಫಿಟ್ ತಗೊಳಕ್ಕೆ ಅವಕಾಶ ಕೊಟ್ಟಿದೆ ಇವತ್ತು ಮಾರ್ಕೆಟು. ಆಮೇಲೆ ಮಾರ್ಕೆಟ್ ಇಲ್ಲಿಂದ ತುಂಬ ಸೈಡ್ ವೇಸ್ ಆಗಿ ಹಾಗೆ ಮೇಲೆ ಕೆಳಗಡೆ ಮಾಡಿ ಇವತ್ತು ಮಾರ್ಕೆಟು ಎಲ್ಲಿ ಕ್ಲೋಸ್ ಆಗಿದೆ ಬ್ಯಾಂಕ್ ನಿಫ್ಟಿ ಅಂತ ನೋಡೋಣ. ಇಲ್ಲಿ ನೋಡಿ, ಈ ಲೆವೆಲ್ ಅಂದರೆ 51,347 ಈ ಲೆವೆಲಲ್ಲಿ ಮಾರ್ಕೆಟು ಕ್ಲೋಸ್ ಆಗಿದೆ ಬ್ಯಾಂಕ್ ನಿಫ್ಟಿ. ಓಕೆ, ಬ್ಯಾಂಕ್ ನಿಫ್ಟಿ 1 ಅವರ್ ಟೈಮ್ ಫ್ರೇಮಲ್ಲಿ ಈ ಲೆವೆಲ್ನ ಇನ್ನೂ ಬೀಟ್ ಆಗಿಲ್ಲ. ಸೊ ಇದರಲ್ಲೇ ಮಾರ್ಕೆಟು ಸೈಡ್ ವೇಸ್ ಆಗಿ ಮೂವ್ ಆಗ್ತಾಯಿದೆ. ನಮಗೆ ಒನ್ಸ್ ಈ ಲೆವೆಲ್ಲು ಮತ್ತು ಈ ಲೆವೆಲ್ ಬ್ರೇಕ್ ಆದರೆ ಮತ್ತು ಇದು ತುಂಬ ದೊಡ್ಡ ಟ್ರೆಂಡ್ ಲೈನ್ ಇದೆಯಲ್ಲ, ಆ ಟ್ರೆಂಡ್ ಲೈನ್ ಬೀಟ್ ಆದರೆ ನಮಗೆ ಮಾರ್ಕೆಟ್ ಯಾವ ಡೈರೆಕ್ಷನ್ ಹೋಗ್ತಾ ಇದೆ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ. ಆವಾಗ ನಾವು ಅದ್ರ ಪ್ರಕಾರ ಟ್ರೇಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ವೆಯ್ಟ್ ಮಾಡಿ ನೋಡೋಣ. ಓಕೆ ಫ್ರೆಂಡ್ಸ್, ನಾನಿವಾಗ 1 ಡೇ ಟೈಮ್ ಫ್ರೇಮಲ್ಲಿ ಹೋಗ್ತಾ ಇದ್ದೀನಿ. ಬ್ಯಾಂಕ್ ನಿಫ್ಟಿ ಏನಾದರೂ ಚೇಂಜಸ್ ಕಾಣುತ್ತಾ? ಸೇಮ್ ಇಲ್ಲಿ ನೋಡಿ, ಈ ಲೆವೆಲ್, ಸೊ ಈ ಲೆವೆಲ್ ಇದು ಕೂಡ ಇನ್ಸೈಡ್ ಬಾರ್ ಥರನೇ ಇಲ್ಲಿ ಬೀಟ್ ಮಾಡೋಕ್ಕೆ ಹೋಗಿ ಟಚ್ ಆಗಿದೆ ಅಷ್ಟೇ, ಬೀಟ್ ಆಗಿಲ್ಲ. ಸೊ ಈ ಲೆವೆಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಲೆವೆಲ್ ಬ್ರೇಕ್ ಆದ ತಕ್ಷಣ ಮಾರ್ಕೆಟ್ ಯಾವ ಡೈರೆಕ್ಷನ್ ಹೋಗುತ್ತೆ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.